ಮುಂಜಾನೆಯ ನಮನಗಳು. ಸೊ ಇವತ್ತು ನೋಡೋಣ ಭಗವಂತನ ಆಶೀರ್ವಾದ ಏನು ಅಂತ, ಏನು ಚೇತಾವಣಿ ಕೊಡ್ತಾರಾ, ಏನು ಆಶೀರ್ವಾದ ಕೊಡ್ತಾರೆ ಅಂತ ನೋಡೋಣ. ಎಸ್ ಬಾಬಾ ಪ್ಲೀಸ್ ಗೈಡ್ ಮಾಡಿ. ಏನು ಹೇಳ್ತಾರೆ? ಮೇ ಜೋ ನಹಿ ಚಾಹೂ ವಹ ಚೀಸ್ ಅಬ್ ತುಮ್ ಚಾಹ ಹಿ ನಹಿ ಸಕ್ತೆ. ಓ ಚಾಹ ಹಿ ನಹಿ ಸಕ್ತೆ. ಅಚ್ಚಾ, ಇವಾಗ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಮೇ ಜೋ ನಹಿ ಚಾಹೂ ಓ ಚೀಜ್ ಅಬ್ ತುಮ್ ಚಾಹ್ನಿ ಸಕ್ತೆ. ಅಚ್ಚಾ, ನೀವು ಯಾವ ಥರ ದೇವರನ್ನ ನಂಬಿದ್ದೀರಾ, ನಿಮ್ಮ ಗುರುಗಳನ್ನ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ, ನೀವು ಯಾವ ರೀತಿ ನಂಬಿದ್ದೀರಾ ಅಂತಂದರೆ ಭಗವಂತ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಆಸೆ ಆಯಿತಾ, ನಿಮಗೆ ಏನು ಬೇಕು ಅಂತ ನಿಮ್ಗೆ ಏನು ಆಸೆ ಪಡ್ತಾ ಹೋಗ್ತೀರಾ ಅದು ಭಗವಂತನ ಆಶೀರ್ವಾದದಿಂದನೇ ಆಗ್ತಾ ಇದೆ ಅಂತ. ಅಂದರೆ ನಿಮ್ಮ ಯೋಚನೆ ಲಹರಿ ಯಾವ ಥರ ಇದೆ ಅಂತಂದರೆ ಅದು ಮ್ಯಾಚ್ ಆಗ್ತಾ ಇದೆ, ಭಗವಂತನಿಗೆ ಮ್ಯಾಚ್ ಆಗ್ತಾ ಇದೆ. ಸೊ ನಿಮಗೆ ಬೇಡದೆಲ್ಲ ಭಗವಂತ ಏನು ಆಸೆ ಪಡ್ತಾರೆ, ಈ ಮಗುಗೆ ಈ ಥರ ಒಂದು ಆಶೀರ್ವಾದ ಆಗಬೇಕು ಅಂತ ನೀವು ಮನಸ್ಸಿಂದ ಅದನ್ನೇ ಬಯಸ್ತಾ ಇರ್ತೀರಾ. ಹೌದು, ನನಗೆ ಇದು ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ವಾವ್. ಓಕೆ, ನಿಶ್ಚಿತ್ ಹೋ ಜಾओ ತುಮ್ ಪೂರಿ ತರಹ ಮೇರೆ ಸಂರಕ್ಷಣ್ ಮೇ ಸುರಕ್ಷಿತ್ ಹೋ. ವಾವ್, ಆಯಿತಾ? ಎಷ್ಟು ಚೆನ್ನಾಗಿದೆ ನೋಡಿ ಇದು. ನಿಶ್ಚಿಂತೆಯಿಂದ ಇರು ಅಂತ ಹೇಳ್ತಾ ಇದ್ದಾರೆ. ನಿಶ್ಚಿಂತೆ, ಯಾಕೆ ಯೋಚನೆ ಮಾಡ್ತೀಯ ಮಗು, ನಿಶ್ಚಿಂತೆಯಿಂದ ಇರು, ನಾನಿದ್ದೀನಿ, ನಿನಗೆ ಯಾವುದು ಒಳ್ಳೆಯದು ಅದೇ ನಿನಗೆ ಸಿಗುತ್ತೆ. ಜೊತೆಗೆ ನೀನೇನು ಬಯಸ್ತಾ ಇದೀಯಾ, ನಾನೇನು ಬಯಸ್ತಾ ಇದ್ದೀನಿ ನೀನು ಅದನ್ನೇ ಬಯಸ್ತಾ ಇದೀಯಾ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಬಯಸ್ತೀಯಾ ಅಂತ. ಸೊ ನಾನೇನು ಇಷ್ಟಪಡ್ತೀನಿ ಅಂದರೆ ಭಗವಂತನ ಆಶೀರ್ವಾದ ಯಾವ ಥರ ಆಗ್ತಾ ಇರುತ್ತೆ. ನನಗೆ ಒಂದು ಮರ್ಸಿಡೀಸ್ ಕಾರ್ ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅಂದರೆ ಭಗವಂತನ ಆಶೀರ್ವಾದ ಆಗಿದೆ ಅಲ್ಲಿ. ಸೊ ಹಾಗಾಗಿ ನೀನು ಅದನ್ನೇ ಬಯಸ್ತಾ ಇದೆಯಾ ಅಂತಿದ್ದಾರೆ. ಅರ್ಥ ಆಯ್ತಾ? ಸಿಂಪಲಾಗಿ ಹೇಳಬೇಕು ಅಂದರೆ ಅಷ್ಟೇ. ಸೊ ನೀವೇನಾದ್ರು ಬಯಸ್ತಾ ಇದ್ದೀರಾ ಅಂತಂದರೆ ಅದು ಭಗವಂತನ ಆಶೀರ್ವಾದ ಆದಮೇಲೆ ನೀವು ಬಯಸ್ತಾ ಇದ್ದೀರಾ ಅಂತಿದ್ದಾರೆ. ಆ್ಯಂಡ್ ಸಂರಕ್ಷಣೆ ಭಯಂಕರವಾಗಿದೆ, ಭಯಂಕರ ಸಂರಕ್ಷಣೆ ಇದೆ ಭಗವಂತಂದು. ಸುರಕ್ಷಿತವಾಗಿದೆಯಾ, ನೀನು ನಂಬು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆನಾ? ಥ್ಯಾಂಕ್ ಯು.